ತುಂಗಕ್ಕ ಬರ್ರಿ. ಏನ್ ಸಮಾಚಾರ? ತವ್ರ ಮನೆಗೆ ಹೋಗಿದ್ರಂತೆ, ಯಾವಾಗ ಬಂದ್ರಿ? ನೆನ್ನೆ ಬಂದೆ ಕಣೆಗೆ ಆಶಾ. ಡ್ಯೂಟಿ ಮುಗಿಸ್ಕೊಂಬಂದ ಆಲೆ? ಹ್ಞೂ ಅಕ್ಕ, ಈಗ ತಾನೇ ಬಂದು ಸ್ವಲ್ಪ ಮುಖ ತೊಳ್ಕೊಂಡು ಇಲ್ಲೇ ಹೊರಗಡೆ ಹೋಗಿ ಬರೋಣ ಅಂತ ಹೊರಟಿದ್ದೆ. ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಅಡ್ಡಾಡ್ಕೊಂಡ್ ಬರೋದು. ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದ್ರಾ? ಹ್ಞೂನಮ್ಮ, ಎಲ್ಲರೂ ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ದೀಯಾ? ಹ್ಞೂ ಅಕ್ಕ, ನಾವು ಚೆನ್ನಾಗಿದ್ದೀವಿ. ಏನ್ ಸಮಾಚಾರ? ಬಾ ಕುತ್ಕೋ, ಬಾ ಒಳಿಕೆ. ಏನೂ ಇಲ್ಲ, ನಿಮ್ಮ ಅಮ್ಮ ಇದಾರೇನು ಒಳಗೆ? ನಮ್ಮ ಇದಾರೆ, ಕರಿತೀನಿ. ಬಾರಕ್ಕ, ಬಾ ಕುತ್ಕೋ ಬಾ. ಅಮ್ಮ ಅಮ್ಮ ಅಮ್ಮ. ಹೆಂಗೋ ಬಿಡಮ್ಮ ಆಶಾ, ನೀನ್ ಹೆಂಗೋ ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ತಗೊಂಡೆ. ತುಂಬಾ ಖುಷಿ ಆಯ್ತಮ್ಮ. ನನ್ಗೂ ಕೆಲ್ಸಕ್ಕೆ ಸೇರ್ಬೇಕು ಅಂತ ಆಸೆ. ಏನ್ ಮಾಡೋದು, ನಮ್ಮನೇಲಿ ಜಾಸ್ತಿ ಓದಕ್ಕೂ ಕಳಿಸ್ಲಿಲ್ಲ. ನಾನು ಓದ್ ತಕ್ಷಣ ಡಿಗ್ರಿ ಮುಗಿದ ತಕ್ಷಣ ಮದ್ವೆ ಮಾಡಿದ್ರು. ಹೆಂಗೋ ಚೆನ್ನಾಗಿದ್ದೀವಿ ಬಿಡು. ನೀನೇನ್ ಬಿಡಕ್ಕ, ನಿಮ್ ಮನೇಲಿ ನಿಮ್ ಗಂಡನ ಮನೇಲೆ ತುಂಬಾ ಚೆನ್ನಾಗಿದ್ದಾರೆ. ಹೊಸ ಮನೆ, ನಿಮ್ ಯಜಮಾನ್ರದು ಎಷ್ಟು ಒಂದು 10-15 ಎಕರೆ ತೋಟ ಐತೆ. ಏನ್ ಕೆಲ್ಸಕ್ಕೆ ಹೋಗ್ತೀವಿ ಬಿಡು, ಮನೆ ನೋಡ್ಕೊಂಡು ಯಜಮಾನ್ರು ನೋಡ್ಕೊಂಡು ಆರಾಮಾಗಿ ಮನೆಗಿರು. ನಿಮ್ಗೆ ಏನಾಗಿದೆ ಕೆಲ್ಸಕ್ಕೆ ಹೋಗೋಂಥದ್ದು? ನಮ್ಮಂಗೇನ್ ಬರ್ತಾನ ನಿಮ್ಗೇನು? ಅದು ಸರಿನೇ. ಏನ್ ಬಡವ್ರಂತ ಏನು ಯಾರು ಇಲ್ಲ ಬಿಡು, ಈ ಕಾಲದಲ್ಲಿ ಎಲ್ರು ಚೆನ್ನಾಗೇ ಇದ್ದಾರೆ. ನೀವು ಒಂದಿಷ್ಟು ಮನೆ ಕಟ್ಕೊಂಡ್ರೆ ನೀವು ಚೆನ್ನಾಗೇ ಆಗ್ತೀರಿ. ಇನ್ನೇನ್ ಕೆಲ್ಸಕ್ಕೆ ಸೇರಿದ್ಯಾ? ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾನೆ, ಇಬ್ರು ಕೆಲ್ಸಕ್ಕೆ ಹೋಗ್ತೀರಾ. ಏನಾಗಿತ್ತಮ್ಮ ನಿಮ್ಗೆ? ಬಡವರಂತ ಹೇಳ್ತಿದ್ಯಾ? ಏನ್ ಬಂದಿದೆ? ಅಲ್ಲ, ಅದು ಸರಿನೇ. ಆದ್ರೂ ನಿಮ್ಮಷ್ಟೇನ್ ಚೆನ್ನಾಗಿಲ್ವಲ್ಲ ನಮ್ಮ ಮನೆ ಕಡೆಗೆ, ಅದಕ್ಕೆ ಹಂಗಂದೆ. ಆಂಟಿ ಚೆನ್ನಾಗಿದ್ದೀರಾ? ನಮ್ಮ ತುಂಗ ಚೆನ್ನಾಗಿದ್ದೀವಿ. ಬಾ ಒಳಿಕೆ. ಪರವಾಗಿಲ್ಲ ಬಿಡಿ ಆಂಟಿ, ಇಲ್ಲೇ ಕುತ್ಕಮನ. ಅದೇ ನೀವು ಹೇಳಿದ್ರಲ್ವಾ, ಹೋಗಿದ್ದೆ ಊರಿಗೆ, ತವ್ರ ಮನೆಗೆ ಹೋಗಿದ್ದೆ. ನೆನ್ನೆನೆ ಬರ್ಬೇಕಾಗಿತ್ತು. ನನಗೆ ಬಂದಾಗ ಸ್ವಲ್ಪ ಬಿಡುವಾಗ್ಲಿಲ್ಲ, ಹಂಗಾಗಿ ಬರ್ಲಿಲ್ಲ. ರಮ್ಯ ಎಲ್ಲಿ ಊರಿಗೆ ಹೋದ್ಲಾ ತವ್ರ ಮನೆಗೆ? ಹ್ಞೂ ಓದ್ಲಮ್ಮ. ಏನೋ ಅವ್ರ ಅಮ್ಮ ಇನ್ನೇನೋ ಅರೆಸ್ಟ್ ಮಾಡ್ಯಾರಂತೆ, ಜೈಲಿಗೆ ಹಾಕವ್ರಂತೆ. ಏನ್ ಮಾಡಿದ್ಲು ಅಯ್ಯಮ್ಮ? ಹಿಂಗೆ ಅವ್ರ ಸೊಸೆ ಮೇಲೇನೆ ಸುಳ್ಳು ಕಂಪ್ಲೇಂಟು, ಆಮೇಲೆ ಯಾರಿಗೋ ಸುಪಾರಿ ಕೊಟ್ಟು ಏನೋ ಮಾಡಕ್ ಹೋಗಿ ತಗ್ಲಾಕೊಂಡವ್ರಿ. ಅವ್ರಮ್ಮ ಮತ್ತೆ ಇನ್ನೊಬ್ರು ಯಾರೋ ಆಂಟಿ, ಜಯ ಆಂಟಿ ಅಂತಾನ. ಹೌದೇನು? ಅಯ್ಯಪ್ಪ, ಅಯ್ಯಮ್ಮ ಬಾರಿ ಇದ್ದಾಳೆ ಬಿಡಮ್ಮ ಆ ರಾಜಮ್ಮ. ಹೌದಾಂಟಿ, ಅವ್ರೊಂದ್ ಸ್ವಲ್ಪ ಹಂಗೇನೆ, ಸೊಸೆ ಕಂಡ್ರೆ ಆಗಲ್ಲ. ಕುತ್ಕೊಳ್ಳಿ ಆಶಾ, ಕುಕ್ಕ. ಯಾಕ ನೀವು ಮಾತಾಡ್ತಾ ಇರ್ರಿ, ನಾನು ಹಿಂಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ನನ್ನ ಫ್ರೆಂಡ್ ಮಾತಾಡ್ಸ್ಕೊ ಬರ್ತೀನಿ. ಈಗಿನ ಬಂದೆ ಅಲ್ವಾ, ಸುಮ್ಮನೆ ಮನೆಗಿರಕ್ಕೆ ಬೋರ್ ಆಗುತ್ತೆ. ಮನೆ ಕರೆಂಟೂ ಇಲ್ಲ, ಟಿವಿ ನೋಡಕ್ಕೆ. ಮೊಬೈಲ್ಗೂ ಏನು ಕರೆನ್ಸಿ ಜಾಸ್ತಿ ಹಾಕ್ಸಲ್ಲ, ನೆಟ್ ಎಲ್ಲ ಖಾಲಿ ಆಗಿರುತ್ತೆ. ಹಂಗಾಗಿ ಹಿಂಗೆ ಓಡಾಡ್ಕೊಂಬಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಹೋಗ್ಬರ್ತೀನಿ ಅಮ್ಮ, ಹೋಗ್ಬರ್ತೀನಿ ನಾನು. ಸರಿ ಆಯ್ತು, ಹೋಗಮ್ಮ. ತುಂಗ ಹೋಗಿದ್ದ ರಂಗಕ್ಕಯ್ಯರ ಮನೆ ಹತ್ರ? ಏನ್ ಹೇಳ್ತಾವ ಅಕ್ಕಯ್ಯ? ಅಯ್ಯೋ ಆಂಟಿ, ಏನ್ ಗೊತ್ತಾ, ರಮ್ಯಾ ಹೇಳಿದಾಳಲ್ಲ ಅದೆಲ್ಲ ಸುಳ್ಳು. ನಿಮ್ಮ ಹತ್ರ ಇಲ್ಲಿ ಬಂದು ಅವ್ರ ಹಂಗಂದ್ರು ಇವ್ರ ಹಂಗಂದ್ರು, ಅವ್ರು ಬೇಡ ಅಂದ್ರು, ಅವರು ಹುಡುಗಿ ಕಾಲ್ಗುಣ ಸರಿ ಇಲ್ಲ ಅಂತಾನ ಅವಕ್ಕ ಹೇಳ್ತು ಅಂತಾನ ಹೇಳಿದ್ಲು ತಾರೆ ರಮ್ಯಾ. ಅವಕ್ಕ ಹಂಗೆ ಹೇಳೇ ಇಲ್ಲ. ಮದ್ವೆ ಮಾಡ್ಕೋಬೇಕು ಅಂತಾನ ಅವ್ರಿಗೂ ತುಂಬಾ ಆಸೆ ಇದೆ. ಆದ್ರೆ ಈ ರಮ್ಯಾನೇ ಅಲ್ಲೊಂದ್ ಸುಳ್ಳು ಹೇಳಿ ಇಲ್ಲೊಂದ್ ಸುಳ್ಳು ಹೇಳಿ ಈ ಮದ್ವೆ ನಿಲ್ಲಿಸ್ಬೇಕು ಅಂತಾನ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೌದೇನು? ನನಗೆ ಅಂದ್ಕೊಂಡೆ ಈ ರಮ್ಯಾ ಏನೋ ಕಿತಾಪತಿ ನಡೆಸ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಅಂತಾನ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ನೀನ್ ಊರಿಗೆ ಹೋದಾಗ ಕೇಳ್ಕೊಂಬಾರಮ್ಮ ಅಂತಾನ. ಏನಂತು? ಏನ ಆ ಹುಡುಗಿ ಯಾರನ್ನೋ ಲವ್ ಮಾಡ್ತಾ ಇದ್ದಾಳಂತೆ, ಆ ಹುಡುಗನ್ನೇ ಮದ್ವೆ ಆಗದಂತೆ. ಅವ್ರ ಮನೇಲಿ ಎಷ್ಟೇ ಬಲವಂತ ಮಾಡಿದ್ರು ಒಪ್ಪಲ್ವಂತೆ ಅವಳು. ಅದಕ್ಕೆ ಮದ್ವೆ ಮಾಡ್ಕೋಬೇಡ್ರಿ. ಅದು ಅಲ್ದೇನೆ ಅವ್ಳ ಕಾಳ್ಗುಣ ಸರಿ ಇಲ್ಲ, ಹುಡುಗ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಅವಳಗಾಲೇ ಮುಂಚೆನೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಕಾಲೇಜಿಂದಾನೇನೆ, ಇನ್ನೂ ಲವ್ ಮಾಡ್ತಾ ಇದಾರೆ ಅವರು. ಸುಮ್ಮನೆ ಮದ್ವೆ ಮಾಡ್ಕೊಂಡು ಯಾಕೆ ಇದು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಿದಾಳೆ ಹೋಗಿ. ಅದಕ್ಕೆ ಅವಕ್ಕಯ್ಯ ಬೇಡ ಅಂತ ಸುಮ್ಮನಾಗಿರೋದಂತೆ. ಹೌದಾ? ಹಂಗೆ ಹೇಳಿದಾಳೆ ಹೋಗಿ. ಅಯ್ಯೋ ತಿಮ್ಮಪ್ಪ, ಇಲ್ಲಿ ನೋಡಿದ್ರೆ ಅವಕ್ಕಯ್ಯ ಹುಡುಗಿ ಕಾಲ್ಗುಣ ಚೆನ್ನಾಗಿಲ್ವಂತೆ, ಹುಡುಗಿ ಚೆನ್ನಾಗಿಲ್ಲ, ಹೋಗಿರೋ ಮನೆಗೆ ಒಳ್ಳೇದಾಗಲ್ವಂತೆ, ಹಂಗೆ ಹಿಂಗೆ ಜಾತಕ ಬಂದಿಲ್ಲ ಅಂತಂತು ಅಂತಾನ ನನ್ನ ಹತ್ರ ಒಂದು ಸುಳ್ಳು ಹೇಳಿಳು. ಅಲ್ಲಿ ಹೋಗಿ ಹಿಂಗೆ ಹೇಳಿದಾಳ. ಅಯ್ಯೋ ಮನಿಯಾಳಿ, ಥೂ ಅಂತ ಮನಿಯಾಳ್ರಾಗತ್ಕೆ. ಮತ್ತೀಗ ಇವತ್ತು ಅವ್ರ ಅಮ್ಮಯ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು. ಅದಕ್ಕೆ ಅಳ್ತಾನ ಹೋಗ್ಯವಳೆ ಇವತ್ತು. ನಮ್ಮ ಅಮ್ಮಯ್ಯ ನೋಡ್ಕೊಂಬತ್ತೀನಿ ಅಂತಾನ ಹೋಗ್ಯವಳೆ. ಥೂ, ಏನ್ ಜನನೋ ಏನ್ ಕತ್ಯ. ನನ್ನ ಮಗ ಲವ್ ಮಾಡಿ ಮದುವೆ ಆಗಿ ಬಂದು ಇವಳ ಮನೇಲಿ ಇಟ್ಕೊಂಡು ನಮ್ಗೆ ಒಳ್ಳೆ ಇದಾಗದಂಗೆ ಆಗೈತಿ, ಕೆಂಡನ ಸರಗನ ಕಟ್ಕೊಂಡಂಗೆ ಆಗೈತಿ. ನೋಡ್ದ ಅಲ್ಲ, ನಮ್ಮ ಆಶನ್ಗೆ ಒಳ್ಳೆ ಮನೆ ಸಿಗುತ್ತೆ ಅಂತ ನಾವು ಹೊಟ್ಟೆ ಕಿಚ್ಕೆ ಅನ್ಸುತ್ತೆ ಹಿಂಗೆ ಮಾಡಿರೋದು ಅವಳು. ಥೂ, ಅವಳು ಎಂತ ಕೆಟ್ಟ ಮನ್ಸಪ್ಪ. ಇರ್ಬೇಕಾಗಿತ್ತು ಇವಾಗ ಸರಿಯ ಮಕ್ಕೋಗಿದ್ದಿದ್ದೆ. ಏನ್ ಮಾಡ್ತೀಯ? ಹೋಗ್ಯವಳೆ ಅಲ್ಲಿಗೆ, ಅವ್ರ ಅಮ್ಮನ ನೋಡ್ಕೆ ಬರ್ತೀನಿ ಅಂತಾನ. ಹೌದಾಂಟಿ, ರಮ್ಯಾ ಯಾಕೆ ಈ ಥರ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಅಲ್ಲ, ಅವಳ ನಾದಿನಿ ಮದುವೆನೇ ಅವಳು ನಿಲ್ಸೋದ್ರಿಂದ ಅವಳಿಗೆ ಏನು ಪ್ರಯೋಜನ? ಅಲ್ಲ, ಒಳ್ಳೇದಾಗುತ್ತೆ ಅಂದ್ರೆ ಸಹಾಯ ಮಾಡ್ಬೇಕು, ಅದು ಬಿಟ್ಬಿಟ್ಟು ಹಾಳು ಮಾಡಕ್ಕೆ ನೋಡ್ತಿದ್ದಾಳಲ್ಲ. ಹುಡುಗನು ಅವನು ಒಳ್ಳೆಯವನು, ಇವಳು ಆಶಾನು ಒಳ್ಳೆಯವಳು. ಜೋಡಿ ಆದ್ರೆ ಚೆನ್ನಾಗಿರುತ್ತೆ. ಮದುವೆ ಮಾಡ್ಕೊಡಿ ಆಂಟಿ, ಒಳ್ಳೆ ಹುಡುಗ. ಯಾಕಮ್ಮ ತವ್ರಿಗ ನಿಮ್ಮ ಮನೆಗೆ ಹೋದಾಗಿಂದನ ನೆಗಡಿ ಆಗೈತಾ? ಗಂಟ್ಲು ಕಟ್ಕೊಂಡಿರಂಗೈತೆ? ಹೌದಾಂಟಿ, ಅದೇ ನೀವೇ ಬದಲಾಯ್ತಲ್ಲ, ಹಂಗಾಗಿ ಸ್ವಲ್ಪ ಗಂಟ್ಲು ಕಟ್ಕೊಂಡಂಗೆ ಆಗೈತಿ. ರಮ್ಯನ್ಗೆ ಏನ್ ತಗೊಂಡು ಹಾಕ್ಬೇಕು ಹೇಳು? ಏನಂತ ತಗೊಂಡು ಹಾಕ್ಬಿಡ್ತೀನಿ.
ಇದ್ದಿದ್ರೆ ಚೆನ್ನಾಗಿತ್ತು ಅವಳಿಗೆ. ಥೂ, ಎಲ್ಲೋಗುತ್ತೆ ತಾಯಿ ಬುದ್ಧಿ. ಅವಳು ಯಾರನ್ನೋ ಜೈಲಿಗೆ ಸಿಕ್ಸಕ್ ಹೋಗಿ ಸೊಸೆ ಮೇಲೇನೆ ಕಂಪ್ಲೇಂಟ್ ಕೊಡಂಗ್ ಮಾಡಿ ಸೊಸೆನ್ ಜೈಲಿಗೆ ಕಳ್ಸಕ್ ನೋಡಿ ಆಯಮ್ನೆ ಓದ್ಲು ಆ ರಾಜಮ್ಮ. ಈಗ ಮಗಳು ನಾದ್ನಿ ಮದ್ವೆನ ನಿಲ್ಸಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾಳೆ. ಥೂ, ಏನ್ ಬುದ್ಧಿನೋ ಏನ್ ಕತ್ತೀಯೋ. ಅದಕ್ಕೆ ಹೇಳೋದು ಗಾದೆನ, ತಾಯಿ ಅಂತೆ ಮಗಳು ನೂಲೆಂತೆ ಸೀರೆ ಅಂತ. ಹಂಗೆ ಆಗೈತಿ, ಒಂದೀಟು ಬದಲೇ ಇಲ್ಲ ಅವರಮ್ಮ ಈ ಬುದ್ಧಿನೇ ಎಲ್ಲಾನ. ಹೌದಾ ಆಂಟಿ, ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತನ ಗೊತ್ತಿಲ್ಲ. ನೆನ್ನೆವೇ ಬಂದಿದ್ಲಲ್ಲ ನಮ್ಮ ಮನೆ ಹತ್ರ ಬಂದಿದ್ದು, ಅದಕ್ಕೆ ಅಂತೆ ನೀನು ಊರಿಗೆ ಹೋಗಿ ಏನು ರಂಗಮ್ಮವ್ರ ಮನೆ ತಕ್ಕ ಹೋಗಿದ್ದ ಏನಂತ ಅಯ್ಯಮ್ಮ ಏನಾನ ಹೇಳಿದ್ರ ಅಂತನ ಕೇಳಕ್ ಬಂದಿದ್ದಾಳೆ. ನಾನು ಅದಕ್ಕೆ ಆ ವಿಷಯ ಬಿಡು, ಮೊದಲು ನಿಮ್ಮ ಅಮ್ಮನ ವಿಷಯ ಕೇಳಮ್ಮ ಅಂತ ಹೇಳಿ ಅವ್ರ ಅಮ್ಮ ಜೈಲಿಗೆ ಹೋಗಿರೋ ವಿಷಯ ಹೇಳಿದೆ. ಅದಕ್ಕೆ ಹೇಳಿ ಶಾಕ್ ಆಗಿ ಓಡ್ ಬಂದು ತವ್ರ ಮನೆಗೆ ಓಡಾಗವಳೆ. ಹೋಗ್ಲಿ ಸುಮ್ಮನಿರು ಆಗ್ಲಿ. ಇವಳನ್ನ ಎಳ್ಕೊಂಡು ಹೋಗ್ಬೇಕಾಯ್ತು ಈ ರಮ್ಯನ ನಾನು ಜೈಲಿಗೆ. ಥೂ, ನನಗೆ ಬರ್ತಾ ಇರೋ ಸಿಟ್ಟಿಗೆ ಏನ್ ಮಾಡೋಣ ನಮ್ಮಂಗೆ ಆಗ್ತೈತಿ. ಹೋಗ್ಲಿ ಬಿಡಿ ಆಂಟಿ, ಅವಳದೇನೀಗ. ನೀವೇ ಒಂದ್ಸಲ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರ್ರಿ. ಅವಕ್ಕಾರ ಮಂತಕ್ಕೂ ಹೋಗ್ಬಿಟ್ಟು ಮಗನು ಅವ್ರ ಅಮ್ಮನು ಇಬ್ರು ಮಾತಾಡ್ಸ್ಕೊಂಬರ್ರಿ. ನಿಮ್ಮ ಮಗನೇ ಕರ್ಕೊಂಡು ಹೋಗ್ರಿ, ಸುನಿಲ್ನ ಕರ್ಕೊಂಡು ಹೋಗ್ರಿ. ನೀವೇನೆ ಹೋಗಿ ಹಿಂಗಾಯ್ತು ನನ್ನ ಸೊಸೆಯಿಂದ ಇಷ್ಟೆಲ್ಲ ಎಡವಟ್ಟಾಯ್ತು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಏನು ಹೇಳ್ತಾರೆ ನೋಡ್ಕೊಂಡು, ಏನಾದ್ರೂ ಅವ್ರು ಇಷ್ಟಪಟ್ಟರೆ ನೀವು ನಿಮಗೂ ಒಪ್ಪಿಗೆ ಆದ್ರೆ ಮದುವೆ ಮಾಡ್ಕೊಡ್ರಿ, ಚೆನ್ನಾಗಿರ್ತಾಳೆ ಆಶಾ. ನೀವೇನು ಮನೆ ಬೇಕಂದ್ರೆ ನಿಧಾನ ಕಟ್ಕೊಂಡ್ರು ಆಗುತ್ತೆ. ಇಲ್ಲ ನೀವು ಮನೆ ಕಟ್ಟಿದ್ಮೇಲೆ ಮದುವೆ ಮಾಡ್ತೀವಿ ಅಂದ್ರೆ ಅದನ್ನು ಮಾಡ್ಬೋದು. ಏನು ಅವ್ರೇನು ಕಾಯ್ತಾರೆ? ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು ಆಂಟಿ. ಯಾವುದೇ ಮದುವೆ ಮುರಿ ಅಂತ ಕೆಲಸ ಮಾಡಬಾರ್ದು. ಸರಿ ಆಯ್ತು, ಬರ್ಲಿ ಇರು. ಅವಳಿಗೆ ಹೋಗಿ ಅವ್ರ ಅಮ್ಮ ನೋಡ್ಕೊಂಬತ್ತೀನಿ ಅಂತ ಹೋಗಿ ಅವಳೆ ಬಂದ ಮೇಲೆ ಇರೋದು ಪೂಜೆ. ಅವಳಿಗೆ ಮಕ್ಕುವುದು ಸರಿಯಾಗಿ ನನ್ನ ಮಗನ ಕರ್ಕೊಂಡು ಹೋಗಿ ಬರ್ತೀನಿ ಒಂದ್ಸಲ. ಹೋಗಿ ನಾನೇನೆ ಡೈರೆಕ್ಟಾಗಿ ಹೋಗಿ ಅವ್ರ ಮನೆಗೇನೆ ಹುಡುಗನ್ನು ಅವ್ರ ತಾಯಿನ ಇಬ್ರು ಕೇಳ್ಕೊಂಬರ್ತೀನಿ. ಕೇಳ್ಕೊಂಬಂದು ಅವ್ರೇನಾನ ಒಪ್ಕೊಂಡ್ರೆ ಮದುವೆ ಮಾಡೋದೇನೆ, ಇವ್ರದ್ದೇನು ಕೇಳೋದು. ಸರಿ ಆಂಟಿ, ನೀವು ಹೋಗಿ ಕೇಳ್ಕೊಂಡು ಇಷ್ಟ ಆದರೆ ಸುಮ್ ಕೊಡ್ರಿ. ಒಳ್ಳೆ ಹುಡುಗ, ಇಂಥ ಹುಡುಗನ ಹುಡುಕಿದ್ರು ಸಿಗಲ್ಲ. ಅವರು ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಆದರೆ ಎಲ್ಲೂ ಸೆಟ್ ಆಗಿಲ್ಲ. ಅವ್ರಿಗೆ ಇಷ್ಟ ಆಗಂತ ಹುಡುಗಿ ಸಿಕ್ಕಿಲ್ಲ. ಹಂಗಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ. ಗುಂಡಜ್ಜಿ ಏನೋ ಹೇಳಿತ್ತಂತೆ, ಬಂದವ್ರೆ. ತಿರ್ಗಾ ಗುಂಡಜ್ಜಿನ ಕರ್ಕೊಂಡು ಆ ರಂಗಕ್ಕಯ್ಯ ನಮ್ಮ ಮನೆ ಹತ್ರನೇ ಬಂದಿತ್ತು. ನಮ್ಮ ಮನೆ ಹತ್ರನೇ ಬಂದು ಏನು ಎತ್ತ ಯಾಕೆ ಹಿಂಗಂದ್ರು ಅಯ್ಯಮ್ಮ ರಮ್ಯ ರತ್ತೆ ಅಂತ ನಾ ಕೇಳಕ್ ಬಂದಿದ್ದೆ ಅಕ್ಕಯ್ಯ. ಅದಕ್ಕೆ ನಾನೆಲ್ಲ ಹೇಳ್ದೆ, ನೀನು ಹೇಳಿದ್ದಲ್ಲ ಅದೆಲ್ಲ ಹೇಳಿದ್ಕೆ ಅವರು ಬೈಕೊಂಡ್ರು ರಮ್ಯನ, ಹಿಂಗ್ಯಾಕೆ ಮಾಡ್ತಾ ಇದ್ದಾಳೆ ಇವಳು ಅಂತಾನ. ಸರಿ ಅಮ್ಮ, ಯಾವತ್ತಾದ್ರೂ ಒಂದು ದಿವಸ ಹೋಗಿ ಬರ್ತೀವಮ್ಮ. ಅದು ಸರಿ. ಏನೋ ನಿಮ್ಮ ಅಕ್ಕ ಏನೋ ತವ್ರ ಮನೆಯಿಂದ ಅಲ್ಲ ತವ್ರ ಮನೆಗೆ ಇದ್ದಾಳಂತೆ, ಯಾಕೆ? ಅಯ್ಯೋ ಬಿಡಿ ಆಂಟಿ, ಅವಳದೊಂಥರ ವಿಚಿತ್ರ. ಅವಳು ಒಂಥರ ಈ ರಮ್ಯ ಆಡ್ದಂಗೆ ಆಡ್ತಾಳೆ. ನಮ್ಮ ಬಾವನು ತುಂಬಾ ಒಳ್ಳೆಯವರು, ಅವರು ಫ್ರೆಂಡ್ಲಿ ಆಗಿರ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಅಕ್ಕನೇ ಒಂದು ಸ್ವಲ್ಪ ಮುಂಗೋಪಿ ಜಾಸ್ತಿ. ಅವಳಿಗೆ ಬೇರೆ ಆಗ್ಬೇಕಂತೆ, ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕಂತೆ. ಅವಳು ಸಪ್ರೇಟ್ ಆಗಿರ್ಬೇಕಂತೆ. ಜೊತೆಲಿ ಅಪ್ಪ ಅಮ್ಮ ಆಮೇಲೆ ಇನ್ನೊಬ್ರು ಇದ್ದಾರೆ ಅವ್ರ ಅಣ್ಣ ಅತ್ತಿಗೆ, ಅವರು ಜೊತೆಗಿರ್ಬಾರ್ದಂತೆ. ಇವರಿಬ್ರು ಗಂಡ ಹೆಂಡತಿ ಮಾತ್ರ ಬೇರೆ ಮನೆ ಮಾಡ್ಕೊಂಡು ಇರ್ಬೇಕಂತೆ ಅಂತ ದುರಾಸೆ ನಮ್ಮ ಅಕ್ಕನಿಗೆ. ಎಷ್ಟು ಚೆನ್ನಾಗೈತೆ ಗೊತ್ತಾ, ನಮ್ಮ ಬಾವರು ತುಂಬಾ ನಮ್ಗಿನ್ನ ದೊಡ್ಡ ಶ್ರೀಮಂತರು. ಇಷ್ಟಪಟ್ಟು ಮದುವೆ ಆಗಿರೋದು ಅವ್ರಿಬ್ರು ಲವ್ ಮಾಡಿ. ಓ ಹೌದಾ? ಅಯ್ಯೋ ನೋಡಮ್ಮ, ಒಬ್ಬೊಬ್ರು ಒಂದೊಂಥರ ವಿಚಿತ್ರವಾಗಿ ಆಡ್ತಾರಪ್ಪ. ಚೆನ್ನಾಗಿರೋರಿಗೆ ಚೆನ್ನಾಗಿ ಬಳಸ್ಕೊಂಬದ್ ಗೊತ್ತಿಲ್ಲ. ನೋಡು, ನಿಮ್ಮ ಅಕ್ಕ ಚೆನ್ನಾಗಿದ್ದಾಳೆ, ಒಳ್ಳೆ ಮನೇನು ಸೇರೇ ಇದ್ದಾಳೆ, ಒಳ್ಳೆ ನಿಮ್ಮ ಭಾವನು ಒಳ್ಳೆಯವನು ಅಂತ ಹೇಳ್ತಿದ್ಯಾ. ಹಂಗಿದ್ಮೇಲೆ ಇವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾನೆ. ಅಯ್ಯ, ಈಗಿನ ಹುಡುಗಿರಂತೂ ಅತ್ತೆ ಮಾವ ಬೇಡ, ಅಣ್ಣ ತಮ್ಮ ಬೇಡ, ಅಕ್ಕ ತಂಗಿ ಬೇಡ, ಯಾರು ಬೇಡ. ಗಂಡ ಹೆಂಡತಿ ಒಂದು ಮಗು ಅಷ್ಟು ಜನ ಇದ್ರೆ ಸಾಕು, ಅದೇ ಒಂದು ಕುಟುಂಬ ಆಗ್ಬಿಡುತ್ತೆ ಈಗಿನ ಕಾಲದ ಹುಡುಗಿಯರಿಗೆ. ಏನು ಕಾಲ ಬಂತ ಏನಮ್ಮ. ಅದು ಸರಿನೇ ಆಂಟಿ. ಹಳ್ಳಿಯಲ್ಲ ಇನ್ನೂ ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ಇರೋದು. ಟೌನ್ಗೆ ಹೋದ್ರೆ ಎಲ್ಲ ಅಪ್ಪ ಅಮ್ಮ ಒಂದ್ ಕಡೆಗೆ, ಮಗಳೊಂದ್ ಕಡೆಗೆ, ಮಗ ಸೊಸೆ ಒಂದ್ ಕಡೆಗೆ, ಮೊಮ್ಮಗಳೊಂದ್ ಕಡೆಗೆ, ಹಂಗಾಗಿರ್ತಾರೆ. ಅಯ್ಯೋ, ಒಂದೇ ಮನೆಗೆ ಒಬ್ರು ಅವರೇ ಮಾತಾಡ್ಬೇಕು. ಗಂಡ ಹೆಂಡತಿ, ಹೆಂಡತಿ ಗಂಡ ಏಟಕಂತ ಮಾತಾಡ್ತೀವಿ, ಬೇಜಾರಾಗುತ್ತಮ್ಮ. ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಇದ್ರೇನೆ ಅದು ಮನೆ ಒಂದ್ ಕಳೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಅದು ಈಗಿನ ಕಾಲದ ಹುಡುಗಿರಿಗೆ ಏನು ಅರ್ಥ ಆಗುತ್ತೆ ಹೇಳು. ಹೌದು ಆಂಟಿ. ಸರಿ ಆಂಟಿ, ನಾ ಇನ್ನು ಬರ್ತೀನಿ. ಅಯ್ಯೋ ಬಾರಿ, ಊಟ ಮಾಡುವಂತೆ. ಬೇಡ ಆಂಟಿ, ಹೋಗ್ಬೇಕು, ಟೈಮ್ ಆಗುತ್ತೆ. ನಮ್ಮ ಅತ್ತೆ ಬೇರೆ ಕಾಯ್ತಿರ್ತಾರೆ, ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ. ಬರ್ತೀನಿ. ಸರಿ ಬರ್ತೀನಿ ಆಂಟಿ. ಆಯ್ತಮ್ಮ, ಒಳ್ಳೇದಾಗಲಿ, ಹೋಗ್ಬಾ. ರಮ್ಯಾ ಬಾ, ನಿನಗೈತೆ ನಿಮ್ಮ ಅಮ್ಮ ನೋಡ್ಕೊಂಡು ಬಾ, ಇಲ್ಲಿ ಐತೆ ಪೂಜೆ. ಸರಿ ಮಾಡ್ತೀನಿ. ಮನೆಯಾಳ ಕೆಲಸ ಮಾಡ್ತಾಳೆ.